ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಇವಾಗ ಸುಮಾರು 5:30 ಹತ್ತತ್ರ ಆಗಿದೆ. ಆಫೀಸಿಂದ ಬಂದಿದ್ದೀನಿ. ಇವಾಗ ಸಾಕಾಗೋಗೈತೆ. ಬಂದು ಕಾಫಿ ಇಟ್ಕೊತಾ ಇದ್ದೀನಿ. ಕಾಫಿ ಕುಡಿದು ಮಿಕ್ಕಿದ ಕೆಲಸಗಳು ಮಾಡಬೇಕು. ಇವಾಗ ಬಂದ್ರೂ ಬೆಳಗ್ಗೆ ಮಾಡೋಗಿರ್ತೀನಿ, ಆದರೂ ಸಂಜೆ ಕೆಲಸ ಇದ್ದೇ ಇರುತ್ತಲ್ಲ. ಈ ಕಾಫಿ ಕುಡಿದ್ಬಿಟ್ಟು ಕಸ ಗಿಸ ಎಲ್ಲ ಗುಡಿಸಿ, ಇರೋ ಪಾತ್ರೆಗಳು, ಲಂಚ್ ಬಾಕ್ಸ್ಗಳೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ವಾಶ್ ಮಾಡಬೇಕು. ಅವೆಲ್ಲ ವಾಶ್ ಮಾಡಿ ಎತ್ತಿಟ್ಟು ದೀಪ ಹಚ್ಚಿ, ಬಟ್ಟೆಗಳಿದ್ದಾವೆ ಸ್ವಲ್ಪ, ಅವೆಲ್ಲ ನೋಡಿ ಇವಾಗ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ನೆಕ್ಸ್ಟ್ ದೀಪ ಹಚ್ಚಬೇಕು. ಸಂಜೆ ಈವ್ನಿಂಗು ದೀಪ ಹಚ್ತಿದ್ದೀನಿ. ಬರೀ ಕೆಲಸನೇ ಆಗೋಗುತ್ತೆ. ಬೆಳಗ್ಗೆ ಹೋಗುವಾಗ ಅಷ್ಟು ಕೆಲಸ ಮಾಡಿರ್ತೀವಿ. ಈಗ ಸಂಜೆ ಬಂದಮೇಲೂ ಇಷ್ಟು ಕೆಲಸ ಇರುತ್ತೆ. ಸಾಕಾಗಿ ಹೋಗ್ತೈತೆ ಯಾಕೋ. ನೋಡಿ ಇಷ್ಟ ಆಯ್ತು. ಇವಾಗ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ದೇವ್ರ ದೀಪ ಹಚ್ಚಿ, ಈ ದೇವ್ರ ದೀಪ ಹಚ್ಚೋಕ್ಕೆ ಮುಂಚೆ ಎಷ್ಟು ಕೆಲಸ, ಅದರಲ್ಲಿ ಗುಡಿಸ್ಬೇಕು, ಎಲ್ಲನೂ ಪಾತ್ರೆಗಳೆಲ್ಲ ತೊಳಿಬೇಕು. ಇಷ್ಟು ಕೆಲಸ ಮಧ್ಯದಲ್ಲೆಲ್ಲ ಆಯಿತು. ದೀಪ ಹಚ್ಚಾದ್ಮೇಲೆ ಇವಾಗ ಮಾಡಿ ಮೇಲೆ ಬಂದು ಬಟ್ಟೆಗಳೆಲ್ಲನೂ ಒಣಗಾಕ್ತಾಯಿದ್ದೀನಿ. ಮಿಷಿನ್ಗೆ ಹಾಕಿದ್ದಿದ್ದು ಬಟ್ಟೆ ಎಲ್ಲ ಒಣಗಾಕಿ ಒಂದು 5 ನಿಮಿಷ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತೀನಿ. ಈಗ ಇನ್ನೇನು ಮಾಡೋದು, ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂದರೆ ಇದು ಮಾಡಲೇಬೇಕು. ಬೆಳಗ್ಗೆ ಇಲ್ಲಿಂದ ಹೋದರೆ ಅಲ್ಲಿಂದ ಕೆಲಸದಿಂದ ಬಂದು ಇಷ್ಟೊತ್ತಾಗುತ್ತೆ. ಇಷ್ಟೊತ್ತಾದಮೇಲೆ ಇಲ್ಲಿ ಕೆಲಸಗಳಿರುತ್ತೆ. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ಗೆ ವಾಕಿಂಗ್ ಮಾಡ್ತೀನಿ. ಒಂದು 5-10 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತೇನಿರಲ್ಲ. ಸಂಜೆ ಹೊತ್ತಲ್ವಾ ವಾಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ವಾಕ್ ಮಾಡಿಬಿಟ್ಟು ಕೆಳಗಡೆ ಹೋಗಿ ಅಡುಗೆ ಕೆಲಸ ಇರುತ್ತಲ್ಲ, ಅಡುಗೆ ಕೆಲಸ ಎಲ್ಲ ಮಾಡಬೇಕಾಗುತ್ತೆ. ನೋಡಿ ವಾಕ್ ಮಾಡ್ತಾಯಿದ್ದೀನಿ. ಏನು ಜಾಸ್ತಿ ಹೊತ್ತೇನು ಮಾಡ್ತಿಲ್ಲ, ಸ್ವಲ್ಪ ಒಂದು 5-10 ನಿಮಿಷ ಅಷ್ಟೇ ಮಾಡಿದ್ದು. ಇವಾಗ ಕರ್ಬೂಜದ ಪಾನಕ ಮಾಡಬೇಕು ಅಂತ ಬೆಲ್ಲನ ನೀರಿಗೆ ನೆನೆಹಾಕ್ತಾಯಿದ್ದೀನಿ. ನೋಡಿ ಯಾಕೋ ಕುಡಿಬೇಕು ಅನ್ನಿಸ್ತು, ತಂದಿಟ್ಟಿದ್ರು, ಅದನ್ನೆಲ್ಲ ನೆನೆಹಾಕಿದ್ದೀನಿ. ನಾನು ಅಮ್ಮನ ಕೈ ಕೊಟ್ಟಿದ್ದೀನಿ. ಕರ್ಬೂಜ ಎಲ್ಲನೂ ಸಿಪ್ಪೆ ತೆಗ್ದು ಹಚ್ಚಿಡೋಕ್ಕೆ. ಅದೆಲ್ಲ ಹಚ್ಚಿಟ್ಟಾದ್ಮೇಲೆ ಜಾರ್ಗೆ ಕರ್ಬೂಜನ ಹಾಕ್ಕೊಳ್ತಾಯಿದ್ದೀನಿ. ಹಣ್ಣು ಹಾಕಿ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಟರೆ ಪಾನಕ ರೆಡಿ ಆಗುತ್ತೆ. ಪಾನಕ ರೆಡಿ ಆದಮೇಲೆ ಕುಡಿದು ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಳ್ಳೋದು. ಅದರಲ್ಲೂ ರೆಸ್ಟ್ ತೊಗೊಂಡು ಮೇಲೇ ಇನ್ನು ಮಿಕ್ಕಿದ ಕೆಲಸ. ನೋಡಿ ಇವಾಗ ಅದನ್ನು ಹಣ್ಣನ್ನೆಲ್ಲ ಹಾಕಿದ್ದೀನಿ, ಏಲಕ್ಕಿ ಪೌಡ್ರು ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಪಾನಕ ಮಾತ್ರ ಸಖತ್ತಾಗಿತ್ತು. ಬೆಲ್ಲ ಹಾಕಿರ್ತೀವಲ್ಲ, ಟೇಸ್ಟಿಯಾಗಿರುತ್ತೆ ಕರ್ಬೂಜದ ಪಾನಕ. ರಾಮನವಮಿಗೆ ಮಾಡ್ತಾರೆ. ಇವಾಗ ಬೇಸಿಗೆ ಎಲ್ಲ ಟೈಮಲ್ಲೂ ಯಾವ ಹಣ್ಣು ಸಿಗ್ತೋ ಅದರಲ್ಲೆಲ್ಲ ಮಾಡ್ಕೊಳ್ಳೋದೆ. ಈ ಕರ್ಬೂಜ ಮತ್ತು ಬೆಲ್ಲದ ಪಾನಕ ಸೂಪರಾಗಿರುತ್ತೆ. ನೋಡಿ ಇವಾಗ ಹಾಕಿ ಇಟ್ಟಿದ್ದೀನಿ. ಕುಡಿದುಬಿಟ್ಟು ಒಂದು 10 ನಿಮಿಷ ಆರಾಮಾಗಿ ಕೂತ್ಕೊತೀವಿ ಟಿ ವಿ ನೋಡಿಕೊಂಡು. ಟಿ ವಿ ಎಲ್ಲ ನೋಡಿ ಬಂದು ಆಲೂ ಪರೋಟಕ್ಕೆ ಕಲಸಿಟ್ಟಿದ್ದೀನಿ. ನೋಡಿ ಗೋಧಿ ಹಿಟ್ಟು, ಅದು ಕಲಸಿರೋ ವೀಡಿಯೋ ಎಲ್ಲನೂ ಮಿಸ್ ಆಗಿದೆ. ಹಾಗೆ ಕಲಸಿಕ್ಕಿರೋದನ್ನ ತೋರಿಸಿದ್ದೀನಿ. ಈಗ ನೋಡಿ ನಮ್ಮಮ್ಮ ಅದನ್ನೆಲ್ಲ ಒತ್ತುತ್ತಾ ಇದ್ದಾರೆ. ಒತ್ತಿ ಎಲ್ಲ ಬೇಯಿಸಿಟ್ಟು ಊಟ ಎಲ್ಲ ಮಾಡಬೇಕು. ಊಟ ಮಾಡಾದಮೇಲೆ ಮಿಕ್ಕಿದ ಕೆಲಸ ತಿರ್ಗಾ ಇರುತ್ತಲ್ಲ, ಅಡುಗೆ ಮನೆಯದೆಲ್ಲ ಒರೆಸಿ ಪಾತ್ರೆಗಳಿರೋವೆಲ್ಲ ತೊಳೆದು ಮಲ್ಕೊಳ್ಳೋ ಅಷ್ಟೊತ್ತಿಗೆ 9 ಗಂಟೆ ಆಗೋಗುತ್ತೆ. 9-9:30. ನೋಡಿ ಅಮ್ಮ ಎಲ್ಲ ಬೇಯಿಸ್ತಾ ಇದ್ದಾರೆ ಪರೋಟಕ್ಕೆ ಏನೇನು ಹಾಕಬೇಕು ಅಂತೆಲ್ಲ ನಾನು ಏನೂ ವೀಡಿಯೋ ಮಾಡಿಲ್ಲ. ಜಸ್ಟ್ ಇಷ್ಟೇ ಕಲಸಿಕ್ಕಿದ್ದನ್ನು ಇವಾಗ ಬೇಯಿಸಿ ಮಾಡಿಟ್ಟಿದ್ದೀನಿ. ಈಗ ನೋಡಿ ತಿರ್ಗಾ ಮತ್ತೆ ಪಾತ್ರೆಗಳು ಸ್ಟವೆಲ್ಲ ಒರೆಸ್ತೀನಿ. ಎಲ್ಲ ಪಾತ್ರೆಗಳೆಲ್ಲ ಎತ್ತಿಟ್ಟು ಸ್ಟವ್ ಒರೆಸಿ ಪಾತ್ರೆಗಳೆಲ್ಲ ತೊಳೆದಿಕ್ಕಿ ಸ್ವಲ್ಪ ಸಾರು ಬಿಸಿ ಇಕ್ಬೇಕಿತ್ತು. ಬಿಸಿ ಇಟ್ಟು ಅದನ್ನು ಇನ್ನೇನು ಮಲ್ಕೊಳ್ಳೋಕ್ಕೆ ಹೋಗ್ಬೇಕು. ಇವಾಗ ಸಾಕಾಗೋಗೋಯ್ತು ಬೆಳಗಿಂದ ಕೆಲಸ ಮಾಡಿ, ಇಲ್ಲೂ ಬಂದು ಕೆಲಸ ಮಾಡಿ. ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ನ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ ಇದ್ದರೆ ಹೇಳಿ. ಥ್ಯಾಂಕ್ ಯು ಎಲ್ರಿಗೂ. ನೋಡಿ ಇವಾಗೆಲ್ಲ ಸ್ಟವೆಲ್ಲ ಒರೆಸ್ತಾಯಿದ್ದೀನಿ. ಒರೆಸಿ ಇರೋ ಆ ಪಾತ್ರೆ ಮಧ್ಯದಲ್ಲಿ ಒಂದಷ್ಟು ತೊಳೆದಿದ್ದೀನಿ. ಇವಾಗ ಲಾಸ್ಟಲ್ಲಿ ಎಂಡಿಂಗಲ್ಲಿರೋ ಪಾತ್ರೆ ಎಲ್ಲ ತೊಳೆದಿಕ್ತಾಯಿದ್ದೀನಿ. ತೊಳೆದಿಟ್ಬಿಟ್ಟು ಎಲ್ಲ ಸ್ವಲ್ಪ ಸಾರು ಬಿಸಿ ಇಕ್ಬೇಕಿತ್ತು, ಅದನ್ನೆಲ್ಲ ಬಿಸಿ ಇಟ್ಟು ಮಲ್ಕೊಳ್ಳೋದೆ. ಇನ್ನು ತಿರ್ಗಾ ಬೆಳಗ್ಗೆ ಎದ್ದು ನಾರ್ಮಲ್ ರೂಟೀನ್ಗೆ ಸ್ಟಾರ್ಟ್ ಆಗಬೇಕು. ಹೀಗೆಲ್ಲ ನೋಡಿ ತೊಳೆದು ಶಿಂಕೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಶಿಂಕೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸಾರು ಬಿಸಿ ಇಟ್ಟು
ಹೋಗಿ ಮಲ್ಕೊಳ್ಬೇಕು ಅಷ್ಟೇ. ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ನೋಡಿ ಅದೆಲ್ಲ ತೊಳೆದು ಕ್ಲೀನ್ ಮಾಡಿ ಲಾಸ್ಟಿಗೆ ಎಲ್ಲ ಊಟ ಆಗಿತ್ತಲ್ಲ, ಸಾರು ಸ್ವಲ್ಪ ಬಿಸಿ ಇಡಬೇಕು, ಇಲ್ಲಾಂದರೆ ಬೇಸಿಗೆ ಅಲ್ವಾ, ಸೊ ಅದಕ್ಕೆ. ಥ್ಯಾಂಕ್ ಯು.